ಯುಗಾದಿ ರಾಮನವಮಿ ಮುಕ್ತವಾಗ್ಲಿ ಅಂದ್ರೆ ಹಲಾಲ್ ಮುಕ್ತವಾಗ್ಲಿ ಅಂತ ಹೇಳಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವಂತಹ ಅವರು ಮುಸ್ಲಿಂ ಅವರ ಹಲಾಲ್ ಮಾಡಿಕೊಂಡರೆ ಅದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಅದನ್ನ ಹಿಂದೂಗಳ ಮೇಲೆ ಹೇರುವುದನ್ನ ನಾವು ಒಪ್ಪೋದಿಲ್ಲ. ಇಸ್ಲಾಂನವರು ಹಲಾಲ್ ಮೂಲಕ ವ್ಯಾಪಾರ ಮಾಡ್ತಾರೆ. ಕುಂಕುಮ, ಅರಿಶಿನ, ತೆಂಗಿನಕಾಯಿ, ತಾಳೆ ಇವೆಲ್ಲವನ್ನೂ ಕೂಡ ಹಲಾಲ್ ಮೂಲಕ ಮಾರಾಟ ಮಾಡಲಾಗ್ತಾ ಇದೆ. ಅಂಥವರ ಬಳಿ ಹಿಂದೂಗಳು ವ್ಯಾಪಾರ ಮಾಡಬಾರ್ದು. ಹಿಂದೂಗಳು ಶುದ್ಧ ಮತ್ತು ಪವಿತ್ರ ಇರುವುದನ್ನ ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು. ಗೋಹಂತಕರು, ಭಕ್ಷಕರ ಜೊತೆ ವ್ಯವಹಾರವನ್ನ ಮಾಡಿ ಯುಗಾದಿಯನ್ನ ಹಲಾಲ್ ಮಾಡಬಾರ್ದು. ಮುಸ್ಲಿಂ ವ್ಯಾಪಾರಿಗಳು ವಸ್ತುಗಳ ಮೇಲೆ ಉಗುಳಿ ವ್ಯಾಪಾರವನ್ನ ಮಾಡ್ತಾರೆ. ಅಂಥವರ ಜೊತೆಗೆ ನಾವ್ಯಾಕೆ ವ್ಯಾಪಾರವನ್ನ ಮಾಡಬೇಕು ಅಂತ ಕೇಳಿದ್ದಾರೆ. ಮತ್ತು ಮುಂದಿನ ವಾರ ರಾಮನವಮಿ, ಇವೆರಡೂ ಹಬ್ಬಗಳು ಹಲಾಲ ಮುಕ್ತ ಯುಗಾದಿ ಮತ್ತು ಹಲಾಲ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂಥದ್ದು. ಹಿಂದೂಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ. ಹಲಾಲ್ ಇಸ್ಲಾಮಿಗೆ ಅವ್ರು ಮಾಡ್ಕೊಳ್ಳಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಅದನ್ನು ಹಿಂದೂಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾರದು. ಹೂವು, ಹಣ್ಣು, ತರಕಾರಿ ಇರ್ಬೋದು, ಕಾಯಿ ಇರ್ಬೋದು, ಕರ್ಪೂರ, ಕುಂಕುಮ, ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾಲನ ಮೂಲಕ ಮಾರಾಟ ಮಾಡ್ತಾರೆ. ಸೊ ಅದನ್ನ ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅದು ಅಶಾಸ್ತ್ರವಾದ್ದು, ಶಾಸ್ತ್ರಕ್ಕೆ ವಿರೋಧವಾದ್ದು, ಸೊ ಅಶುದ್ಧವಾದ್ದು. ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ. ಅದರ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ. ಆದರೆ ಇವತ್ತು ಗೋಹಂತಕರ, ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನ ಹಲಾಲು ಯುಗಾದಿ ಮಾಡಕ್ಕೆ ಹೋಗಬೇಡಿ. ಹಲಾಲ ಮುಕ್ತವಾದಂಥ ಯುಗಾದಿ ಮಾಡಬೇಕು. ಹಲಾಲ ಅಂತಂದ್ರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗುಳುತ್ತಾರೆ, ಹೇಸಿಗೆ ಮಾಡ್ತಾರೆ, ಮೂತ್ರ ಮಾಡ್ತಾರೆ. ಸೊ ಅಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು, ಪೂಜೆ ಮಾಡೋದು ಇದು ಸರಿ ಅಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು, ನಮ್ಮ ದೇವರನ್ನು ನಮ್ಮದೇ ಇರುವಂಥವ್ರನ್ನ ಅವರ ಜೊತೆಗೆ ಯಾಕೆ ವ್ಯಾಪಾರ ಮಾಡಬೇಕು? ವ್ಯಾಪಾರ ಮಾಡಿ ನಾವು ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು? ಸೊ ಇದು ಶಾಸ್ತ್ರದ ವಿರುದ್ಧ ಇದೆ. ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ